ಈಗ ವಿದ್ಯಾರ್ಥಿಗಳೇ, ಇದು ಹಿಂತಿರುಗಿಸಬೇಕಾದ ಹಣ ನೋಡ್ರಿ. ಈಗ ಎಲ್ಲ ಲಕ್ಷ ಕೊಟ್ಟು ನೋಡ್ರಿ, ಎಲ್ಲರೂ ಬೋರ್ಡ್ ಕಡೆ ನೋಡ್ರಿ. ಇವಂತೂ ಲೆಕ್ಕ ಬಂದೇ ಬರ್ತಾವ ನೋಡ್ರಿ. ಎಲ್ಲರೂ ಬೋರ್ಡ್ ಕಡೆ. ಹರಿಯು ತನ್ನ ಸ್ನೇಹಿತ ಅಶೋಕನಿಂದ 4,000 ರೂಪಾಯಿ ಸಾಲವನ್ನು 2 ವರ್ಷಕ್ಕೆ ತೆಗೆದುಕೊಂಡನು. ಬಡ್ಡಿ ದರ ಸಾಲಿನ ಶೇಕಡ 10 ಆದರೆ ಅಶೋಕನಿಗೆ 2 ವರ್ಷದ ನಂತರ ಹಿಂದಿರುಗಿಸಬೇಕಾದ ಹಣ. ಹಿಂದಿರುಗಿಸಬೇಕಾದ ಹಣ ಅಂದರೆ ಏನು? ಅಸಲು ಪ್ಲಸ್ ಬಡ್ಡಿ ಎರಡು ಹೊಳೆ ಕೊಡೋದಕ್ಕೆ ನಂತರ ಹಿಂದಿರುಗಿಸಬೇಕಾದ ಹಣ. ಅದಕ್ಕೆ ಇನ್ನೊಂದು ಹೆಸರೇನು? ಮೊತ್ತ. ಓಕೆ, ನಾವು ಮೊದಲು ಏನು ಮಾಡಬೇಕು? ಸರಳ ಬಡ್ಡಿ ತಕ್ಕೋಬೇಕು. ಸರಳ ಬಡ್ಡಿ ಬರೋಬರಿ ಸೂತ್ರ ಏನು ಅನ್ನೋದು ನೀವು ನೋಡ್ಕೊರಿ. ಸರಳ ಬಡ್ಡಿ ಬರೋಬರಿ ಸರಳ ಬಡ್ಡಿ ಸೂತ್ರ ನೀವು ನವೋದಯದಾಗ ಏನು ಬರೇ ಹಚ್ಚಿದ್ರೆ ಸಾಕು. ಅಸಲು ಗುಂಡ್ಲೆ ಅವಧಿ ಗುಂಡ್ಲೆ ದರ ಸರ್ವಾಸವಾಗಲೇ 100 ಗುಂಡ್ಲೆ 1. ಇದು ವರ್ಷದಾಗಿತ್ತಂದ್ರೆ 1, ತಿಂಗಳದಾಗ ಜಾರಿ ಇತ್ತಂದ್ರೆ 12 ಅಕ್ಷರಿ, ದಿನದಾಗಿತ್ತು ಅಂದ್ರೆ 365 ಅಕ್ಷರಿ. ಇದನ್ನ ನೆನ್ಪಿಟ್ಕೋಬೇಕು ನೀವು. ಅಸಲು ಎಷ್ಟದ? 4,000 ಅದ. ಅಸಲು 4,000 ಗುಂಡ್ಲೆ ಅವಧಿ 2 ವರ್ಷ. ಅವಧಿ 2 ವರ್ಷ. ದರ 10. ಸರ್ವಾಸವಾಗಲೇ 100 ಗುಂಡ್ಲೆ 1. ನೋಡಿ, ಈ ಕನಿಷ್ಠ ರೂಪ ಈ 0 ಹೊತ್ತು, ಈ 0 ಹೊತ್ತು, ಈ 0 ಹೊತ್ತು, ಈ 0 ಹೊತ್ತು. 10 ದಾಗಲೇ 400, 400 ಎರಡ್ಲಿ 800 ರೂಪಾಯಿ ಏನಾಯ್ತು? ಬಡ್ಡಿ ಆಯ್ತು. ಬಡ್ಡಿ ಬರೋಬರಿ ಸರಳ ಬಡ್ಡಿ ಬರೋಬರಿ. ಸರಳ ಬಡ್ಡಿ ಅಂದ್ರು ಒಂದೇ, ಬಡ್ಡಿ ಅಂದ್ರು ಒಂದೇ. ಸರಳ ಬಡ್ಡಿ ಬರೋಬರಿ 800 ರೂಪಾಯಿ. ಹಿಂತಿರುಗಿಸಬೇಕಾದ ಹಣ ಅಂದ್ರೆ ಏನು? ಹಿಂತಿರುಗಿಸಬೇಕಾದ ಹಣ ಬರೋಬರಿ ಹಿಂತಿರುಗಿಸಬೇಕಾದ ಹಣ ಈಸ್ ಈಕ್ವಲ್ ಟು ಮೊತ್ತ. ಹಿಂತಿರುಗಿಸಬೇಕಾದ ಹಣ ಅಂದ್ರೆ ಏನು ತೆಗಿಬೇಕು ನೀವು? ಮೊತ್ತ. ಮೊತ್ತ ಬರೋಬರಿ ಇದನ್ನು ತಿಳ್ಕೋಬೇಕು. ಮೊತ್ತ ಬರೋಬರಿ ಅಸಲು ಪ್ಲಸ್ ಬಡ್ಡಿ. ಅಸಲು ಪ್ಲಸ್ ಬಡ್ಡಿ. ಬಡ್ಡಿ ಅಂದ್ರೆ ಒಂದೇ, ಸರಳ ಬಡ್ಡಿ ಅಂದ್ರೆ ಒಂದೇ. ಅಸಲು 4,000 ಅದ. ಬಡ್ಡಿ 800 ಅದ. ಟೋಟಲ್ದೊಳಗೆ 4,800 ರೂಪಾಯಿ ಮೊತ್ತ. ಆನ್ಸರ್ ಈಸ್ ಈಕ್ವಲ್ ಟು 4,800. ಉತ್ತರ ಸಂಖ್ಯೆ ಡಿ. ಡಿ ಕೆ ಅನ್ನೋದು ಹಿಂಗೆ ರೌಂಡ್ ಮೇಲೆ ತಿದ್ದಿಬಿಡ್ರಿ. ಒಂದ್ಸಲ ತಿದ್ದಿದ್ರಿ ಅಂದ್ರೆ ಒಂದ್ಸಲ ಪೆನ್ ತೆಗೆದ್ರೆ ಒಳ್ಳೆ ಇಡಬಾರ್ದು. ಆ ಡಿ ಪೂರ್ತಿ ತುಂಬಿ ಬಿಡಬೇಕು. ತಿಳಿತಲ್ಲ ನಿಮಗೆ? ಈ ಲೆಕ್ಕ ನಿಮಗೆ ಎಲ್ಲರಿಗೂ ಮಾಮೂಲಿಯಾಗಿ ಬಂದೇ ಬರ್ತಾವ. ಸುಮ್ಮಿದ ಪ್ರಶ್ನೆ ಪತ್ರಿಕೆ ತಕ್ಕಂಗೆ ಬಿಡಿಸದ ನೋಡ್ರಿ. ಇದನ್ನು ಫೇರ್ದಾಗ ಬರ್ಕೋರಿ. ಸರಳ ಬಡ್ಡಿ ಬರೋಬರಿ ಅಸಲು ಗುಂಡ್ಲೆ ಅವಧಿ ಗುಂಡ್ಲೆ ದರ ಸರಾಸರಿ 100 ಗುಂಡ್ಲೆ 1. 4,000 ಗುಂಡ್ಲೆ 2 ಅವಧಿ 10 ದರ 2 0 ತೆಗಿರಿ. 40 2 80 ಇದು 40 10 400 400 2 800 ರೂಪಾಯಿ ಸರಳ ಬಡ್ಡಿ ಆಯ್ತು. ಹಿಂತಿರುಗಿಸಬೇಕಾದ ಹಣ ಅಂದ್ರೇನು? ಮೊತ್ತ. ಮೊತ್ತ ಅಂದ್ರೇನು? ಅಸಲು ದೊಳಗೆ ಬಡ್ಡಿ ಕೂಡಿಸ ಹಿಂತಿರುಗಿಸಬೇಕು. ಅದಕ್ಕೆ ನಂತರ ಮೊತ್ತ ಅಂತಾರ. 4,000 ಪ್ಲಸ್ 800 4,800. ಉತ್ತರ ಡಿ. ಚೆನ್ನಾಗಿ ಫೇರ್ದ ಬರ್ಕೊಟ್ಟು.